Atresh, if I were his well-wisher, my aim would be to make sure that he stays with right type of people and doesn't go in Prithvi Shaw's path. Interesting. ಅಂದ್ರೆ ಇವ್ರ ಲಕ್ಗೆ ಒಳ್ಳೆ ಗರಡಿಲಿ ಬೆಳೀತಾ ಇದ್ದಾರೆ. ಯಾಕಂದ್ರೆ ರಾಹುಲ್ ದ್ರಾವಿಡ್ಗಿಂತ ಬೆಟರ್ ಕೋಚು ಮೆಂಟರ್ ಸಿಗೋದಿಲ್ಲ ಅವ್ರಿಗೆ. ಯಾಕಂದ್ರೆ ಜಗತ್ತಲ್ಲಿ ಏನ್ ಹೇಳ್ತೀರಾ, ಫೇಲ್ಯೂರು ಸಕ್ಸಸ್ ನ ನೋಡಿರೋ ಅಂತ ರಾಹುಲ್ ದ್ರಾವಿಡ್ ವರ್ಲ್ಡ್ ರಿನೌಂಡ್ ಕೋಚು ಕೂಡ. ಹಾಗಾಗಿ ಬೆಸ್ಟ್ ಪಾಸಿಬಲ್ ಗರಡಿಲಿ ಬೆಳೀತಾ ಇದ್ದಾರೆ ವೈಭವ್ ಸೂರ್ಯವಂಶಿ. ಸೊ ಹಾಗಾಗಿ ಇವರು ದಾರಿ ತಪ್ಪೋದು ನನಗೆ ಯಾಕೋ ಡೌಟು ಅಂತ ಅನಿಸ್ತಾ ಇದೆ. ಆಮೇಲೆ ಹಂಬಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದವರು ಯಾವತ್ತೂ ಗ್ರೌಂಡೆಡ್ ಆಗೇ ಇರ್ತಾರೆ. ನೋಡಿ, ಬಿಹಾರ್ ಕ್ರಿಕೆಟ್ ಅಂತ ಬಂದಾಗ ರೈಟ್ ರೀಸನ್ಗೆ ನ್ಯೂಸ್ ಅಲ್ಲೇ ಬರ್ತಾ ಇರಲಿಲ್ಲ. ಯಾಕಂದ್ರೆ ಬಿಹಾರಿಂದ ದಿಗ್ಗಜ ಪ್ಲೇಯರೇ ಬಂದಿಲ್ಲ ಇದುವರೆಗೂ. ಹೌದು, ಒಂದ್ ಕಾಲದಲ್ಲಿ ಜಾರ್ಖಂಡ್ ಬಿಹಾರಲ್ಲಿ ಇತ್ತು, ಧೋನಿ ಅವಾಗ ತಾನೇ ಬರ್ತಾ ಇದ್ರು. ಬಟ್ ಧೋನಿ ಬಂದ್ಮೇಲೆ ಅದು ಜಾರ್ಖಂಡ್ ಆಗೋಯ್ತು. ಬಿಹಾರ್ ಅಂತ ತಗೊಂಡಾಗ ಗೋಪಾಲ್ ಶರ್ಮಾ ಅಂತ ಒಬ್ರು ಆಫ್ ಸ್ಪಿನ್ನರ್, ಅವ್ರು ಇಂಡಿಯಾಗೆ ಆಡಿದ್ರು ಅನ್ನೋದು ಬಿಟ್ರೆ ಇನ್ಯಾರು ಇರ್ಲಿಲ್ಲ. ಇವಾಗ ಬಿಹಾರಿನ ಜನತೆ ಒಂದು ಬಿಲೀಫ್, ಗುರು ವೈಭವ್ ಸೂರ್ಯವಂಶಿ ಈ ತರ ಸಾಧನೆ ಮಾಡ್ತಾರೆ ಅಂದ್ರೆ ನಾವು ಮಾಡ್ಬೋದು, ಆ ತರ ಒಂದು ಬಿಲೀಫ್ ನ ತಗೊಂಡ್ಬಂದಿದ್ದಾರೆ ಇಡೀ ಸ್ಟೇಟ್ಗೆ.